ಹಾಯ್ ಹಲೋ ಗುಡ್ ಮಾರ್ನಿಂಗ್. ಸೊ ನಾವು ಬಂದು ರೀಚ್ ಆದ್ವಿ. ನಾವು ಬರೋಷ್ಟರಲ್ಲಿ ಚಪ್ರ ಎಲ್ಲ ನೀಟಾಗಿ ಬೆಳಗ್ಗೆನೆ ಹಾಕಿದ್ರು. ತುಂಬ ಚೆನ್ನಾಗಿ ಡೋರ್ಗೆಲ್ಲ ಡೆಕೋರೇಷನ್ ಕೂಡ ಮಾಡಿದ್ರು. ಸೊ ಬರ್ತಿದ್ದಂಗೆ ಮಿರರ್ ನೋಡಿದ್ರೆ ಹುಡುಗಿರ್ಗೆ ಯೂಶುವಲಿ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಒಂದು ಸೆಲ್ಫ್ ವಿಡಿಯೋ ಮಾಡಿಕೊಂಡು ಹೊರಟ್ವಿ. ಮೇಲ್ಗಡೆ ಆ್ಯಕ್ಚುಲಿ ಫಂಕ್ಷನ್ ನಡೀತಾ ಇರೋದು. ಬಳೆಶಾಸ್ತ್ರ ಫಸ್ಟು ಮಾಡ್ತಾ ಇದ್ದಾರೆ. ಸೊ ಇದು ಡೂಪ್ಲೆಕ್ಸು, ಮೇಲ್ಗಡೆ ಟೆರೆಸ್ ಮೇಲೆ ಫಂಕ್ಷನ್ ಎಲ್ಲ ಅರೇಂಜ್ ಮಾಡಿದ್ರು. ಸೊ ನಾವು ಹೋಗೋಷ್ಟರಲ್ಲಿ ಬಳೆಶಾಸ್ತ್ರ ನಡೀತಾ ಇದ್ದು. ಮತ್ತೆ ನೆಕ್ಸ್ಟ್ ಹಳದಿಗೆ ಅದೇ ನೀರು ಹಾಕೋ ಶಾಸ್ತ್ರಕ್ಕೆ ರೆಡಿ ಆಗಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ಲು ನನ್ನ ಕಸಿನು. ಅನುಷಾ ಅಂತ ಮೆನ್ಷನ್ ಮಾಡ್ತೀನಿ, ಪ್ರತಿ ಸರಿ ಕಸಿನ್ ಅಂತ ಹೇಳಲ್ಲ. ಸೊ ಅಷ್ಟರಲ್ಲಿ ನಾವು ಬಳೆ ಎಲ್ಲ ಹಾಕಿಸ್ಕೊಂಡ್ವಿ. ಸೊ ಮೆಹಂದಿ ಬಳೆ ಆಲ್ಮೋಸ್ಟ್ ಮ್ಯಾರೇಜ್ ವೈಬ್ಸ್ ಥರನೇ ಬಂದ್ಬಿಡ್ತು ಅವೆರಡು ಹಾಕಿದ ತಕ್ಷಣ. ಸೊ ಇನ್ನೇನು ಊಟ ಟೈಮ್ ಆಗಿತ್ತು ಅಂತ ಹೇಳಿ ಊಟ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಾವು ಊಟಕ್ಕೆ ಹೋದ್ವಿ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಪಲ್ಯ, ಹಪ್ಪಳ ಮತ್ತು ಒಬ್ಬಟ್ಟು, ಪುಳಿಯೋಗರೆ, ಅನ್ನ ಸಾಂಬಾರು ಮತ್ತು ಸ್ವೀಟು. ಸೊ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಅನುಷಾ ಕೂಡ ರೆಡಿ ಆಗಿದ್ಲು. ಫೋಟೋಶೂಟ್ ಎಲ್ಲ ಮಾಡಿಸ್ಕೊಳ್ತಾ ಇದ್ಲು. ಮತ್ತು ನೀರು ಹಾಕಬೇಕಾದ್ರೆ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ, ಹಾಗಾಗಿ ಫೋಟೋಸ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ನೀರೆಲ್ಲ ಹಾಕಿ ಮತ್ತು ಒಂದಷ್ಟು ಗ್ರೂಪ್ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಮತ್ತು ಇದಾದ್ಮೇಲಿಂದ ಭತ್ತ ಕುಟ್ಟೋ ಶಾಸ್ತ್ರ ಅಂತ ಮಾಡ್ತಾರಲ್ಲ, ಇದನ್ನು ಮಾಡಬೇಕಾದ್ರೆ ಅನುಷಾ ಹೋಗ್ಬಿಟ್ಟು ನೆಕ್ಸ್ಟ್ ಅಕ್ಕಿ ಹಾಕೋ ಶಾಸ್ತ್ರಕ್ಕೆ ರೆಡಿ ಆಗ್ತಾ ಇದ್ಲು. ಸೊ ಅಷ್ಟರಲ್ಲಿ ಈ ಶಾಸ್ತ್ರ ಕೂಡ ಆಯಿತು. ನೆಕ್ಸ್ಟ್ ರೆಡಿಯಾಗಿ ಬಂದಮೇಲೆ ನಾನು ಕೃಷ್ಣ ಕೂಡ ಅಕ್ಕಿ ಎಲ್ಲ ಹಾಕಿ ಆ ಶಾಸ್ತ್ರನೂ ಮಾಡಿದ್ವಿ. ಮತ್ತು ಎಲ್ಲ ಮುಗಿದ್ಮೇಲೆ ಸ್ನ್ಯಾಕ್ಸ್ ಎಲ್ಲ ಅರೇಂಜ್ ಮಾಡಿದ್ರು. ಸೊ ಗೋಬಿ ಎಲ್ಲ ತಿನ್ಕೊಂಡು ಟೀ ಕುಡ್ಕೊಂಡು ಇದೆಲ್ಲ ಮುಗಿಯೋಷ್ಟರಲ್ಲಿ ಅರೌಂಡ್ 3 o'clock ಆಯಿತು. ಸೊ ನಾವೆಲ್ಲ ತಿನ್ಕೊಂಡು ಮನೆಗೆ ಹೊರಟ್ವಿ. ಸೊ ಯಾ ದ್ಯಾಟ್ಸ್ ಇಟ್.